ಹಾಯ್ ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಗೈಸ್. ಸೂಪರ್ ಎಕ್ಸೈಟೆಡ್. ಇವತ್ತು ಶನಿವಾರ, ಭಾನುವಾರ, ನಾಳೆ ಇಂಥ ಗೊತ್ತಿಲ್ಲ. ಒಟ್ಟಲ್ಲಿ ಹೊರಗಡೆ ಏನೋ ಒಂಥರ ತಳಮಳ, ನರ್ವಸ್ ಫೀಲು, ಭಯ, ಬರ್ತಾರೋ ಇಲ್ವೋ, ಏನು ಕತೆ ಹೆಂಗೆ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನಾನು ನೆನ್ನೆಯಿಂದನೂ ಅಲ್ಲ, ನಾನು ಹೇಳ್ದಾಗಿಂದನೂ ಹಿಂಗೆ ಇದ್ಬಿಟ್ಟಿದ್ದೀನಿ. ನಾನು ಒಂಥರ ಟೆನ್ಷನ್ ಫೀಲಲ್ಲಿ, ಏನು ಮಾಡೋದು, ಏನು ತೊಗೊಳೋದು, ಏನು ಕೊಡೋದು, ಏನಾದರೂ ಆಯ್ತತಾ, ಈ ಒಂದು ಟೆನ್ಷನಲ್ಲೇ ನನ್ನ ಒಂದು ಅರ್ಧ ದಿನ ಹೊಂಟೋಗ್ಬಿಟ್ಟೈತೆ. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು 2:30. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು. ಬಿಕಾಸ್ ಬೆಳಗ್ಗೆಯಿಂದನೂ ಸಿಕ್ಕಾಪಟ್ಟೆ ಎಡಿಟ್ ಮಾಡಬೇಕಿತ್ತು. ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಆಮೇಲೆ ನಾಳೆಗೆ ಒಂದು ಸ್ವಲ್ಪ ಎಫೆಕ್ಟ್ ಆಗಬಾರ್ದು ಪೋಸ್ಟಿಂಗಲ್ಲಿ ಅಂದ್ಬಿಟ್ಟು ಇವತ್ತೇ ಟಕ್ ಅಂತ ಎಡಿಟ್ ಮಾಡಿ ಪೋಸ್ಟ್ ಮಾಡಿದೆ. ಆ್ಯಂಡ್ ಸೂಪರ್ ಎಕ್ಸೈಟೆಡ್, ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹೇಳ್ಕೊಳಕ್ಕೆ ಆಗ್ತಿರೋದು ನಿಮಗೆ. ಆ್ಯಂಡ್ ಜೀವನದಲ್ಲೇ ಫಸ್ಟ್ ಟೈಮ್ ನನ್ನ ಫಸ್ಟ್ ಮೀಟಪ್ ಎವರ್ ಮಾಡ್ತಾ ಇರೋದು. ಇದ್ರದ್ದು ಸ್ವಲ್ಪ ಸಿಂಪಲ್ ಆ್ಯಂಡ್ ಸ್ವೀಟ್ ಸ್ಟೋರಿ ಇದೆ, ಅದನ್ನು ನಾನು ನಾಳೆ ವ್ಲಾಗಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಹೋಗ್ತಾರೆ ಟೈಮಲ್ಲಿ. ಚಲೋ, ಇವಾಗ ನಾನು ಕಟಿಂಗ್ ಹೋಗ್ತಾ ಇದ್ದೀನಿ. ಕಟಿಂಗ್ ಮಾಡಿಸ್ಕೊಂಡು ಆ್ಯಂಡ್ ಅಲ್ಲೇ ಇನ್ನೊಂದು ಬೊಕ್ಕೆ ತೊಗೋಬೇಕು ಅಂತ ಇದ್ದೀನಿ. ಅದನ್ನ ಹೇಗೆ ತೊಗೋಬೇಕು ಅಂತ ಬೊಕ್ಕೆ ಅಂಗಡಿಗೆ ಹೋಗ್ಬಿಟ್ಟು ನಿಮಗೆ ಅಲ್ಲಿಗೆ ಇನ್ಫಾರ್ಮ್ ಮಾಡ್ತೀನಿ. ಕಟಿಂಗ್ ಮಾಡಿಸ್ಕೊಂಡು ಅದನ್ನು ತೊಗೊಂಡು ಆ್ಯಂಡ್ ಗೊತ್ತಿಲ್ಲ, ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ನನ್ನ ಲೈಫಲ್ಲೇ ಫಸ್ಟ್ ಮೀಟಪ್ಪು ಅಥವಾ ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ ನನಗೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಸ್ ಎ ಮೇಲ್ ಕ್ರಿಯೇಟರ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಮೇಲ್ ಕ್ರಿಯೇಟರ್ಸ್ಗೆಲ್ಲ ಸಿಲ್ವರ್ ಪ್ಲೇ ಬಟನ್ ಸಿಗೋದು ಕಷ್ಟ. ಅದು ಕರ್ನಾಟಕದಲ್ಲಿ ಕನ್ನಡದವರಿಗೆ ಮೇಲ್ ಕ್ರಿಯೇಟರ್ಸ್ ಸಿಕ್ಕಾಪಟ್ಟೆ ಕಷ್ಟ ಸಿಗೋದು. ಎಲ್ಲೋ ಅಷ್ಟು ಕ್ರಿಯೇಟರ್ಸಲ್ಲಿ ನನಗೂ ಒಂದು ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿದೆ ಅನ್ನೋ ಖುಷಿ ಸಿಕ್ಕಾಪಟ್ಟೆ ಇದೆ. ಅದನ್ನು ನಾಳೆ ಓಪನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ಮೇಲೆ ಇನ್ನೂ ಡಬಲ್ ಖುಷಿ ಆಗ್ಬಿಟ್ಟಿದ್ದೀನಿ. ಇನ್ನು ತುಂಬ ಇದೆ ಎಕ್ಸೈಟ್ಮೆಂಟ್ ತೋರಿಸ್ಕೊಳ್ಳೋದು. ನಾಳೆ ಇನ್ನೂ ಡಬಲ್ ಎಕ್ಸೈಟ್ಮೆಂಟ್ ಇರುತ್ತೆ. ಇವಾಗ ಸದ್ಯಕ್ಕೆ ನಮ್ಮ ಸೆಲೋರಿಯಾ ಕಾರಲ್ಲಿ ನಾನು ಇವಾಗ ಕಟಿಂಗ್ ಮಾಡಿಸ್ಕೊಂಡು ವಾಪಸ್ ಬರಬೇಕು. ಚಲೋ. The way I love the traffic is very beautiful traffic because I love it, so it is love the traffic of me. I don't know why, but this traffic loves me. Please complain to the government so that traffic will be fine to me. Aramse we can go. ಗೈಸ್, ಬೊಕ್ಕೆ ಬಗ್ಗೆ ಹೇಳ್ತಿದೆ ಅಲ್ವಾ? ಸೊ ಬೊಕ್ಕೆನ ನಾನು ನಾಳೆ ಯಾರು ನನಗೆ ಸಿಗ್ತಾರೋ, ಯಾರು ಫಸ್ಟು ಚಾಮುಂಡಿ ದೇವಸ್ಥಾನಕ್ಕೆ ಹೋದಾಗ ಯಾರು ಫಸ್ಟು ಸಿಗ್ತಾರೋ ಅವರಿಗೆ ಫಸ್ಟ್ ಸಬ್ಸ್ಕ್ರೈಬರ್ ಯಾರು ಸಿಗ್ತಾರೋ ಅವರಿಗೆ ಬೊಕ್ಕೆ ಕೊಡಬೇಕು ಅಂತ ಇರೋದು. ಇದು ಸಡನ್ನಾಗಿ ನಿನ್ನೆ ಒಂದು ಥಾಟ್ಸ್ ಬಂದಿದ್ದು, ಎಕ್ಸಿಕ್ಯೂಟ್ ಮಾಡಬೇಕು ಅಥವಾ ಕೊಡಬೇಕು ಈ ಥರ ಅಂದ್ಬಿಟ್ಟು. ಏನೋ ಈ ಥರ ಒಂಚೂರು ಯುನೀಕಾಗಿ ಬಂದರೆ ಗಿಫ್ಟ್ ಕೊಡೋವಂಥದ್ದು ನೋಡಬೇಕು. ಆಮೇಲೆ ಇನ್ನೊಂದು ಬ್ಯಾಂಡ್ ಅಂದ್ಕೊಂಡಿದ್ದೆ, ಬ್ಯಾಂಡು ಕೊಟ್ಕೋಣ ಅಂದ್ಬಿಟ್ಟು. ಬಟ್ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಈಗ ಜಸ್ಟ್ ಪೇಂಟ್ ಹೊಡೆದವ್ರೆ. ಪೇಂಟ್ ಸ್ಮೆಲ್ ಗಮ್ ಅಂತ ಇದು ಮಾರೆ. ಹಾಂ, ಏನು ಜಾಸ್ತಿ ಅಣ್ಣ? ಘಾಟ್ ಜಾಸ್ತಿ. ಗೈಸ್ ಗೊತ್ತಿಲ್ಲ, ಲಕ್ಕಿ ಸಬ್ಸ್ಕ್ರೈಬರ್ ಅಥವಾ ಬೊಕ್ಕೆ ರಿಸೀವ್ ಮಾಡ್ಕೊಳ್ಳೋ ಒಂದು ಪರ್ಸನ್ ಯಾರು ಅಂತ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಹೇಳಿದ್ದೀನಿ, ಒಂದು ಬೊಕ್ಕೆನ ಹೇಳಿದ್ದೀನಿ. ಅವರು ರೆಡಿ ಮಾಡೋಷ್ಟರಲ್ಲಿ ನಾನು ಹೋಗಿ ಕಟಿಂಗ್ ಶಾಪಲ್ಲಿ ಕಟಿಂಗ್ ಮಾಡಿಸ್ಕೊಂಡು ವಾಪಸ್ ಬಂದು ಇಸ್ಕೊಂಡು ಹೋಗಬೇಕು. ನೋಡೋಣ, ನಮ್ಮ ಬೊಕ್ಕೆ ಐಸಲ್ಲಿ ಡಿಸೈನ್ ಸ್ವಲ್ಪ ಚೇಂಜಸ್ ಮಾಡಿಸಿದ್ದೀನಿ. ಮೊನ್ನೆ ಕೊಟ್ಟಿರೋ ಗೆಸ್ಟ್ಗೆ ಆ ಥರ ಬದಲು ಇನ್ನೊಂದು ಸ್ವಲ್ಪ ಬೇರೆ ಥರ ಮಾಡಿಸ್ತೇನೆ ಅಷ್ಟೇ. ಬಂದೆ ಕಟಿಂಗ್ ಶಾಪ್ ಹತ್ರ. ನಾನು ಯೂಶಲಿ ಇಲ್ಲೇ ಮಾಡಿಸೋದು, ಬಿಕಾಸ್ ಹಿಂದೆಗಡೆ ಮಾಡಿಸ್ತಾ ಇದೀವಿ ಅಂದರೆ ಸ್ಟೆಪ್ ನೀಟಾಗಿ ಪ್ರಾಪರಾಗಿ ಇರಬೇಕು. ಒಬ್ಬರ ಹತ್ರ ಸೆಟ್ ಆಗಿದೀವಿ ಅಂದರೆ ಅವ್ರ ಹತ್ರನೇ ಮಾಡಿಸ್ಬೇಕು. ಆಮೇಲೆ ಇಲ್ಲಿ ಮಾಡಿಸಿ ಇನ್ನೊಂದು ಕಡೆ ಮಾಡಿಸ್ಬಿಟ್ರೆ ಚೆನ್ನಾಗಿ ಇರಲ್ಲ. ಬಿಕಾಸ್ ಹುಡುಗರಿಗೆ ಮೇಯ್ನ್ ನಮ್ಮ ಕೂದಲು, ಗಡ್ಡ, ಮೀಸೆ. ಹೇರ್ ಕಟ್ ಆ್ಯಂಡ್ ಕಲ್ ಮೇರಾ ಫಸ್ಟ್ ಮೀಟಪ್ हो रही है, अच्छी से बनाओ भाई. ನನ್ನ ಇವಾಗ ಪಿಗರ್ ಮಾಡ್ತಾರೆ. ಲುಕಿಂಗ್ ಹೀರೋ. ನಾಳೆಗೆ ರೆಡಿಯಾಗಿದ್ದೀನಿ. ಇವಾಗ ಹೋಗಿ ಫ್ಲವರ್ ಬೊಕ್ಕೆ ಇಸ್ಕೊಂಡು ಹೋಗ್ಬೇಕು. ಚಲೋ. ಮೊನ್ನೆ ಗೆಸ್ಟ್ಗಳಿಗೆ ಇಸ್ಕೊಂಡಿದ್ದೆ. ಅಕ್ಕ ಹೇಳಿ ಪಾಪ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಹೇಳ್ತಾ ಇದ್ದೀನಿ ಗೈಸ್. ಆಯ್ತಾ ಅಕ್ಕ? ನಮ್ದೇ ಮಾಡ್ತಾ ಇದ್ದೀರಾ? ಇದು ನಮ್ದಾ? ಬೇರೆಯವ್ರದಾ? ಓಕೆ. I'm grateful, oh yeah.
able, oh yeah, I'm stable, oh yeah, no label, oh yeah, you know. ಗೈಸ್ ಒಳ್ಳೆ ಬೊಕ್ಕೆ ಮಾಡಿಕೊಟ್ರು ಅಕ್ಕ. ಥ್ಯಾಂಕ್ ಯು ಅಕ್ಕ. ಸಕ್ಕದ ಮಾಡಿಕೊಟ್ಟಾರ ನೋಡಿ, ಎಷ್ಟು ಕ್ಯೂಟಾಗಿ ಸಕ್ಕದಾಗೈತೆ. ನನಗೇನೋ ರೀಸೆಂಟ್ ಡೇಸಿಂದ ಬೊಕ್ಕೆ ಮೇಲೆ ಕ್ರೇಜ್ ಆಗ್ಬಿಟ್ಟೈತೆ ಅನ್ಸುತ್ತೆ. ನೋಡಿ ಅದು ಫಸ್ಟ್ ಟೈಮ್ ಮಾಡಿಸಿದಾಗ ಇನ್ನೂ ಸಿಕ್ಕಾಪಟ್ಟೆ ಎಷ್ಟಾಗಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಓಕೆ ಬೊಕ್ಕೆ ಕೊಡೋದ್ರಲ್ಲೂ ಒಂದು ತೂಕ ಇದೆ, ಆಮೇಲೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಈ ಒಂದು ಬೊಕ್ಕೆ ಆ ಲಕ್ಕಿ ಸಬ್ಸ್ಕ್ರೈಬರ್ಸ್ ಯಾರಿಗೆ ಸೇರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ನಾಳೆ ಗೊತ್ತಾಗುತ್ತೆ. ಈ ಒಂದು ಬೊಕ್ಕೆ ಆ ಲಕ್ಕಿ ಸಬ್ಸ್ಕ್ರೈಬರ್ಸ್ ಯಾರಿಗೆ ಸೇರುತ್ತೆ ಅಂತ. ಬಾಯ್ ಅಕ್ಕ. ಬಾಯ್ ಬಾಯ್. ಥ್ಯಾಂಕ್ ಯು ಗೈಸ್. ಇಲ್ಲಿ ಸೂಪರ್ ಆಗಿತ್ತು ನೋಡಿ, ಆತ್ರೇಯ ಬ್ಲೂಮ್ಸ್ ಪೆಟಲ್ಸ್. ಆರಾಮಾಗಿ ನಿಮ್ಮ ಹುಡುಗಿಗೋ, ಫ್ಯಾಮಿಲಿಗೋ, ಜಡ್ಜಸ್ಗೋ, ಗೆಸ್ಟ್ಗೋ ಆರಾಮಾಗಿ ಕೊಡ್ಬೋದು. ಡೆಫಿನೆಟ್ಲಿ ಅಕ್ಕ ಹೇಳಿದ್ರು, ಅಕ್ಕ ಅವರು ಕೂಡ ಸಿಕ್ಕಾಪಟ್ಟೆ ಕಷ್ಟದಲ್ಲವ್ರೆ. ಆ್ಯಂಡ್ ಇವಾಗ ರೀಸೆಂಟು 3 ಮಂತ್ಸಿಂದ ಮಾಡಿರೋದು. ಸಜೆಸ್ಟ್ ಮಾಡ್ತೀನಿ, ಈ ಒಂದು ಶಾಪಿನ ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಇವಾಗ ಮನೆಗೆ ಹೋಗುವ ಬನ್ನಿ ಗೈಸ್. ನೀವು ಏನಾದ್ರು ಪರ್ಚೇಸ್ ಮಾಡಬೇಕಂದ್ರೆ ಆ ನಂಬರಿಗೆ ಕಾಲ್ ಮಾಡಿ. ಮೇ ಬಿ ಡೆಲಿವರಿ ಮಾಡ್ಬೋದು ಅನ್ಕೋತೀನಿ. ಸುತ್ತಮುತ್ತ ಇರುತ್ತೆ, ಬಟ್ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಗೊತ್ತಿರಲ್ಲ. ಸೊ ಬೆಟರ್ ಟು ಟೇಕ್. ಫೈನಲಿ ಮನೆಗೆ ಬಂದೆ. ಅಮ್ಮನ ರಿಯಾಕ್ಷನ್ ನೋಡಿ ಇವಾಗ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಭರ್ಜರಿ ಊಟ ಮಾಡಬೇಕು. ಅಮ್ಮ ನಾಳೆ ಕಾಯ್ತಿದ್ಯಾ? ಹಾಂ, ಕಾಯ್ತಾ ಇದ್ದಾರೆ, ಎಲ್ಲರೂ ಕಾಯ್ತಾ ಇದ್ದೀವಿ. ಬಟ್ ಇದರಲ್ಲಿ ಒಂದು ಚಿಕ್ಕದು ಚೇಂಜಸ್ ಏನಂದ್ರೆ, ಅನೀಶ್ ಒಬ್ಬ ಬರಲ್ಲ ಅಂತ ಅನ್ಕೋತೀನಿ. ಬಿಕಾಸ್ ಅವ್ರ ಅಮ್ಮಗೇನೋ ಹುಷಾರಿಲ್ಲ ಅಂತ ಹೇಳ್ತಿದ್ದ. ಮನೇಲಿ ಯಾರಾದ್ರೂ ಒಬ್ರು ಇರಬೇಕು. ಸೊ ಇನ್ ಕೇಸ್ ಅಪ್ಪ ಇತ್ತು ಅಂದರೆ ನಾನು ಬರ್ತೀನಿ. ಇನ್ ಕೇಸ್ ಅವರೆಲ್ಲ ಹೊರಗಡೆ ಹೋಗ್ತಾರೆ ಅಂದರೆ ಅನೀಶ್ ಒಬ್ಬ ಬರಲ್ಲ. ಅನೀಶ್ ಬರಲ್ಲ ಅಂತ ಹೇಳ್ದ. ಸೊ ಅವನೊಬ್ಬ 50-50 ಇದ್ದಾನೆ. ಇನ್ನೆಲ್ಲರೂ ಕನ್ಫರ್ಮ್, ಎಲ್ಲರೂ ಕನ್ಫರ್ಮ್. ನಾನೇನ ಮಾಡದ್ನ ಏನು ಹೊಡಿಬೇಡ. ಹೋಗ್ತೆ ದೊಡ್ಡದೈತೆ, ದೊಡ್ಡದೈತೆ ಅಮ್ಮ. ಆಯ್ತಾಯ್ತು. ಐಸು ಬರ್ಲಿಲ್ವಂತೆ, ಕೈಲಿ ಹಿಡ್ಕೊಂಡು ಐಸ್ ಬರ್ಲಿಲ್ವಂತೆ ನೋಡ. ಈಗ ಡೋರ್ ಹತ್ರನೇ ಕಾಯ್ಕೊಂಡು ಕೂತಿರ್ತಾರೆ. ನನಗೆ ಗೊತ್ತಿರೋ ನೋಡ 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 ನೋಡ. ಇಟ್ಬಿಟ್ಟ. ನಿಂಗಿನ್ನೂ ಗೊತ್ತಿಲ್ಲ ನಾನು ಯಾರು ಅಂತ. ಕ್ಯಾಣಕ್ತೋ ನನ್ನ ಕ್ಯಾಣಕ್ತೋ. ಸರಿ ಎತ್ಕೊಬಿಡ್ ಮತ್ತೆ. ಕೈ 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 ಏನ ಏನು ಏನ ಸುಮ್ನಿರೋ. ಆಮೇಲೆ ನೀ ಆಮೇಲೆ ಸರಿ ಇಲ್ಲ, ನಾನು ಸರಿ ಇಲ್ಲ ನಾನು ಹೇಳ್ತಾ ಇದ್ದೀನಿ. ಸುಮ್ನಿದ್ಬಿಡು. ಬರ, ತಾಕತ್ತಿದ್ರೆ ಮೇಲ್ ಬರ. ತಾಕತ್ ಬರ ಬರ ಬರ. ನಮ್ಮವ್ವ ಡುಮ್ ಹಾಕಿ ಡುಮ್ ಬಡತದ. ಅಯ್ಯೋ ವಾ, ಹೊಡಿತು ಕಣೋ ಯಪ್ಪ, ಕೈ ಹೊಡಿತು ನಮ್ಮಮ್ಮ. ಬತ್ತೀನಿ ತಾಳು, ನಿಂಗೆ ಐತೆ ಮಾರಿ ಹಬ್ಬ. ಬತ್ತೀನಿ ಅಮ್ಮ ಕಟಿಂಗ್ ಸುಮ್ಮನೆ ಆಯ್ತು. ನೀರು ಫ್ರೆಶ್ ಅಪ್ ಆಗಾಯ್ತು. ನಮ್ಮ ಕೂಸು ಏನು ಮಾಡ್ತೈತಂತೆ. ಕೂಸೆ ನನ್ನ ಕೂಸೆ ಎಲ್ಲಿ ಅವನು ಇಲ್ಲವನು? ಸರಿ ಬಾ, ರೆಡಿಯಾಗಿದ್ದು ಹೆಂಗಿದ್ರು ಬಾ. ಕಾರಲ್ಲಿ ಹೊರಗಡೆ ಓಡ್ಬೇಡ ಬಾ. ನಾಳೆ ಎಲ್ರು ನೋಡಕ್ ಬರ್ತಿದ್ದಾರೆ. ಎಕ್ಸೈಟ್ಮೆಂಟ್ ಇಲ್ವಾ? ಕ್ಯೂರಿಯಾಸಿಟಿ ಇಲ್ವಾ? ಒಂಚೂರು ಏನಂದ್ರೆ ಏನಿಲ್ಲ. ಅಯ್ಯೋ ಸರಿ, ನಾಳೆ ಎಕ್ಸೈಟ್ಮೆಂಟ್ ಇಲ್ವಾ? ಕ್ಯೂರಿಯಾಸಿಟಿ ಎಷ್ಟು ಜನ ಬರ್ಬೋದು? ಬುಜ್ಜಿ ನನಗೆ ಭಯ ಆಯ್ತೈತೆ, ಬರ್ದಿಲ್ಲ ಅಂದ್ರೆ ನಿನ್ಗೂ ಹೋಗೋಣ ನನಗೂ ಹೋಗೋಣ ಬುಜ್ಜಿ. ನಿಜ ಸೀರಿಯಸ್ಲಿ ಗೈಸ್, ಒಂಥರ ಭಯ. ಈಗ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಒಬ್ರು ಏನು ಮಾಡ್ತೀಯ ಅಂದ್ರೆ ನಿನಗೂ ರೆಸ್ಪೆಕ್ಟ್ ಇಲ್ಲ ಅಥವಾ ಅಲ್ಲ. ಸರಿ, ನಾನು ಇನ್ನೂ ಏನು ಸಂಪಾದನೆ ಮಾಡಿ, ನೀವು ಸಂಪಾದನೆ ಮಾಡಿಲ್ಲ ಬುಜ್ಜಿ, ಅಷ್ಟೇ ಬಿಡು. ಇವಾಗ ನಾನು ಮತ್ತೆ ನಮ್ಮ ಚೋಟ ಮರಿ ಫೆಬ್ರವರಿಗೆ ಸುದೀಪ್ ಅಣ್ಣ ಅವರು ಲವರ್ ನೇಮ್ ನ ರಿವೀಲ್ ಮಾಡುತ್ತೆ.
ಆಮೇಲೆ ಕೂತ್ಕೊಂಡಿರ್ತಾರೆ ಗುರು. ಇವಾಗ ಎಲ್ಲಿಗಂದರೆ ಅಪ್ಪ ಆ ಕಡೆಯಿಂದ ಕೆಲಸದಿಂದ ಆ ಕಡೆಯಿಂದ ಬರ್ತಾರೆ, ನಾನು ಈ ಕಡೆಯಿಂದ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಸ್ವೀಟ್ಸ್ ತೊಗೋಬೇಕು, ಸ್ವಲ್ಪ ಅಲ್ಲ ಜಾಸ್ತಿನೇ ತೊಗೋಬೇಕು. ಸ್ವೀಟ್ಸ್ ತೊಗೊಂಡು ವಾಪಸ್ಸು ಬರಬೇಕು. ಆ್ಯಂಡ್ ಹಂಗೆ ಅದನ್ನು ಮುಗಿಸ್ಕೊಂಡು ಬೇರೆ ಏನು ತೊಗೋಬೋದು ಅಂತ ನೋಡಬೇಕು. ಇವತ್ತು ಏನೇ ತಪ್ಪಾಗಿ ಮಾತಾಡಿದ್ರು ಎಕ್ಸೈಟ್ಮೆಂಟಲ್ಲಿ ಮಾತಾಡ್ತಿರೋ ಒಂದು ತಪ್ಪು ಅಷ್ಟೇ. ದಯವಿಟ್ಟು ಕ್ಷಮೆ ಇರಲಿ, ಏನಾದರೂ ತಪ್ಪಾಗಿ ಏನಾದರೂ ಅನಿಸ್ತಿದ್ರೆ ಕ್ಷಮೆ ಇರಲಿ. ಗೈಸ್ ಅಲ್ಲಿ ನೋಡಿ, ನೀವು ಅಪ್ಪ ಬಂದವ್ರೆ. ಸರ್ ಹೇಳಿ, ಈಗ ಪಾರ್ಕಿಂಗ ನಾವೇನು ಜಾಸ್ತಿ ಏನು ಕೊಡಲ್ಲ ಅಲ್ಲ, ನಾವು ನಿಮ್ಗೇನು ಜಾಸ್ತಿ ಏನು ಕೊಡಲ್ಲ. ನಡ್ಕೊಂಬಾರ ನನ್ನ ಜೊತೆಲಿ ನಡ್ಕೊಂಬಾರೋ. ಯು ಅನ್ಎಜುಕೇಟೆಡ್ ಕಾಂಟ್ರಿಬ್ಯೂಟ್. ಆದ್ರೂ ನಿನ್ನೆ ಸಂಕ್ರಾಂತಿ ವ್ಲಾಗಲ್ಲಿ ನಮ್ಮ ಚಿರು ಗೆದ್ದಿದ್ದಾನೆ. ಅವನು ಹೆಂಗೋ ಅವ್ನು ಗೆದ್ದವನೇ ಗೊತ್ತಾ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂದರೆ, ನಮ್ಮ ಚಿರು ಗೆದ್ದಾಗೆಲ್ಲ ಇವಳಿಗೂ ಅಕ್ಕಗೂ ಅಂಕಲ್ಗೂ 3 ಜನಕ್ಕೂ ಶಾಕಿಂಗೋ ಇಲ್ಲಾಂದರೆ ಇಷ್ಟ ಆಗಲ್ವೋ, ಅಯ್ಯೋ ಅವ್ನು ಯಾಕಿದ್ದ, ನಾವು ಡಿಸರ್ವಿಂಗ್ ಇದ್ವಲ್ಲ ಅಂತ ಇವರಿಗೆ ಹೊಟ್ಟೆವ್ರಿ ಚಿರು ಗೆದ್ರೆ. ನಿಮ್ಮ ಅಣ್ಣ ಆದರೂ ಅಂತ, ಬಟ್ ಆದರೂ ಅವ್ನು ಗೆದ್ದಾಗೆಲ್ಲ ಇವ್ರು ಯಾರು ಖುಷಿ ಪಡೋಲ್ಲ ಗೈಸ್. ಬೇಗ ಅವ್ನು ಗೆದ್ದಿದ ತಕ್ಷಣ ಅವ್ನು ಗೆದ್ದುಬಿಟ್ನಾ ಅಂತ ಹೇಳ್ತಾರೆ. ಅದೊಂದು ಇವರಲ್ಲಿ ಮೈನಸ್ ಪಾಯಿಂಟ್. ಚಿರು ಗೆದ್ದಾಗೆಲ್ಲ ಸಪೋರ್ಟ್ ಮಾಡಲ್ಲ. ದಿಸ್ ಈಸ್ ನಾಟ್ ಸಪೋರ್ಟಿಂಗ್. ಭವಿತಾ ಆ್ಯಂಡ್ ಅವ್ರ ಅಮ್ಮ ಅವ್ರ ಅಪ್ಪ 3 ಜನ ಮಾಡಲ್ಲ, ನಾನೊಬ್ಬನೇ ಮಾಡೋದು ನಮ್ಮ ಚಿರುಗೆ. ಪಕ್ಕ ಕೇಳಿಬೇಕಾರೆ ಹೋದಾಗೆಲ್ಲ ಚಿರುಗೆ ಸಪೋರ್ಟ್ ಮಾಡೋದು. ಆ್ಯಂಡ್ ಆಲ್ಮೋಸ್ಟ್ ನೀವು ಹೇಳ್ತೀರಾ ಏನು ಭವಿತಾ ಸಪೋರ್ಟ್ ಮಾಡ್ತೀನಿ ಅಂತ. ಆಲ್ಮೋಸ್ಟ್ ನಾನು ಭವಿತಾ ಸಪೋರ್ಟೇ ಮಾಡಲ್ಲ, ನಮ್ಮ ಚಿರುಗೆ ಮಾಡೋದು. ಯಾಕಂದರೆ ಹಿಂಗೆ ಮಾಡೋದು, ಹಿಂಗೆ ಡ್ಯಾಡ್ ನಮಸ್ತೆ ಡ್ಯಾಡ್ ಹೇಳ್ದಂಗೆ ಗೈಸ್. 2 kg ಸ್ವೀಟ್ಸ್ ತೊಗೋಬೇಕು ಅಂತ ಇರೋದು. ಯಾವ್ದು ತೊಗೋಬೇಕು ಅಂತ ನೋಡ್ಬೇಕು. ಯಾವ್ದು ನೀನು ನೋಡಿ, ಅದು 600. ಒಂದು ಟೇಸ್ಟ್ ಇಸ್ಕೊತೀವಿ ಬಂದಾಗ ನನಗೆ ಬೈ. ಅದೊಂದು ಟೇಸ್ಟ್ ಕೊಡು ಬೈ. ಒಂದು ಪೀಸ್ ಕೊಡ್ತಾನ, ಒಂದು ಪೀಸ್. ಇದು ಕಾಜು ಕಟ್ಲಿ ಕೊಟ್ಟಿದ್ದಾರೆ. ಒಬ್ಬನೇ ತಿಂತ ಇದೆಯಲ್ಲ ಅಲ್ಲಿ ನೋಡಿ ತಬುಜ್ಜ. ಹೌದಕ್ಕೆ ಇರೋದು ನೀನು ಕೇಳಿದ್ರು ನಾನು ಕೊಡಲ್ಲ. ಇಲ್ಲಿ ಹೆವಿ ರೇಟ್ ಇತ್ತು ಗುರು. ನಾನು ಸ್ವೀಟ್ ಅಷ್ಟೊಂದು ರೇಟ್ ಇದೆ ಅಂತ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಇವರ ಡ್ಯಾಡಿ ಕಂಪ್ನಿ ಹತ್ರ ಒಂದಿದೆ, ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನಾಳೆಗೆ ನೀನು ಕಾಯ್ತಿದ್ಯಾ ಏನಾದರೂ? ನಿನಗೂ ಏನಾದರೂ ಕ್ಯೂರಿಯಾಸಿಟಿ ಏನು ಹೆಂಗೆ? ನಮ್ಮ ಅಪ್ಪ ಒಂಥರ ಸಪ್ಪೆ ಏನೈತೆ ಅನ್ನೋದಾಗ ಗೊತ್ತು, ನೋಡ್ಬೇಕಷ್ಟೆ. ಅಲ್ಲ, ಎಲ್ರು ಬರ್ತಾರ ಇಲ್ವಾ, ಬಂದಿಲ್ಲ ಅಂದ್ರೆ ಹಿಂಗೆ ಒಬ್ರು ಬಂದಿಲ್ಲ ಅಂದ್ರೆ ಅಷ್ಟೇ ಐತಿ. ಬುಜ್ಜಿ ಬತ್ತೋಳ ಅಂತ ಯಾರು ಬತ್ತಲ್ಲ, ಎಲ್ರು ಬಂತಾಳ ಅಂದ್ರೆ ನಾನು ಚಿರು ಬತ್ತಾ ಇದೀನಿ ಅಂತ ಬತ್ತಾಳ. ಅಂಕಲ್ ಬಂದ್ರು. ನೆನ್ನೆನೂ ಅಷ್ಟೇ, ನಾನು ಎಲ್ಲಿ ಹೋದಿನೋ ಅವತ್ತು ನೆನ್ನೆ ಎಲ್ಲಿದ್ದೆ ನಾನು? ಗಾಳಿಪಟ ತಗೊಳ್ಳೋ ಟೈಮಲ್ಲಿ ಇದ್ದು ಫೋನ್ ಮಾಡ್ಬಿಟ್ಟು ಗಾಳಿಪಟ ತಗೋತಿದ್ದೆ. ಇವತ್ತು ಅಲ್ಲಿ ಫ್ಲವರ್ ಬಕ್ಕೆ ಹತ್ರ ಹೋಗಿದ್ದೆ. ಏನ್ ಅಂಕಲ್ ಕ್ಯಾಮ್ರಾ ಇಟ್ಟಿದ್ರ ನನ್ನ ಮೇಲೆ? ನಾನು ಫೋನ್ ಮಾಡೋ ನಿನ್ಕ ಏನೋ ಬಸ್ಸಿದೆ ಇಲ್ಲಿ ನಿಲ್ಸಿದ್ಯಾ ಕಾರು ಅಂತ. ಇಲ್ಲ ಬೊಕ್ಕೆ ತಗೋತಿದ್ದೆ. ಗೈಸ್, ಎಲ್ಲೇ ಹೋದ್ರು ಒಂದು ಟೇಸ್ಟ್ಗೆ ಫ್ರೀ ಕೊಡ್ತಾರಲ್ಲ, ಅದ್ರಲ್ಲಿ ತಿನ್ನೋ ಇರೋ ಮಜಾ ಎಲ್ಲೂ ಇರಲ್ಲ. ಆದ್ರೆ ನೀನ್ ಫ್ರೀ ತಿಂತಿಯಲ್ಲ, ನಂತರ ನಾಚಿಕೆ ಮನೋವರಿದೆಲ್ವಾ? ಅಂಕಲ್ ನೀವೇನ್ ಇಲ್ಲಿ? ಏನ್ ಸಮಾಚಾರ? ಮೇಡಮ್ ಅಲ್ಲಿ ಕ್ಲೀನ್ ಮಾಡಕ್ ಕಳ್ಸಿಲ್ಲ ನಿಮ್ನ, ಆಚೆ ಬನ್ನಿ. ಅಲ್ವಾ, ನಿನ್ನ ಕ್ಲೀನ್ ಮಾಡಕ್ ಕಳ್ಸಿಲ್ಲ, ಆಚೆ ಬಾ. ಗೈಸ್, ಇನ್ನೊಂದು ಸ್ವೀಟ್ ಕೊಟ್ಟಿದ್ರು, ಹೇಳೋದು ಮರ್ತೋದೆ. ಈ ಸ್ವೀಟ್ ಇನ್ನೊಂದು ಕೊಟ್ರು. ಈಗ 3ನೇದಕ್ಕೆ ಯೋಚನೆ ಮಾಡ್ತಾಳೆ. 3ನೇ ಇನ್ನೊಂದು ಯಾವ್ದು ತಿನ್ಲಿ ಅಂತ ಬೇರೆ ಕೊಡ್ಬೇಡಿ ಬಾಯಿ. ಬಿಟ್ಟು ತಿನ್ನಕ್ ಫ್ರೀ ತಿನ್ನಕ್ ಬಂದ. ಇದು ರಸಗುಲ್ಲ. 5ನೇದು ಅಮ್ಮ ತಾಯಿ. ಅವ್ರೇ ನೀನು ಹಂಗೆ ಹೇಳಿಕೆ ಕೊಟ್ಟಿದ್ದು. ನಿಂಗೆಲ್ಲ ನಿಂದು ಒಬ್ಬರೇ ತಿನ್ಬಾರ್ದು, ಚೆನ್ನಾಗಿರಲ್ಲ. 7ನೇದು. ಅಯ್ಯೋ ಅಪ್ಪ, ನಾನು ಬೇಕ್ರಿ ಅಂತ ಓಪನ್ ಮಾಡಲ್ಲ. ಓಪನ್ ಮಾಡ್ರೆ ನಿನ್ನ ಕರಿಯೋದೇ ಇಲ್ಲ ಕಣ. ನನಗೂ ನಿಂಗೂ ಸಂಬಂಧನೇ ಇಲ್ಲ. ನನಗೂ ನಿಂಗೂ ಸಂಬಂಧನೇ ಇಲ್ಲ. ಬರಲ್ಲ. ಗೈಸ್, ಅಂಕಲ್ ಸ್ಟೂಡೆಂಟ್ಸ್ ಇವರೆಲ್ಲ, ಎಲ್ಲ ಸ್ಟೂಡೆಂಟ್ಸ್. ಹಾಯ್ ಅಂಕಲ್, ಒಂದಿನ ಆದ್ರೂ ಬುಜ್ಜಿಗೆ ಆವಾಜ್ ಹಾಕಿದ್ರ ಹಿಂಗೆ? ಒಂದಿನ ಆದ್ರೂ? ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನಮ್ಮ ಸರ್ರು ಕಬ್ಬು, ಗೆಣಸು,
ಕಡಲೆಕಾಯಿ ಅವರೆಕಾಯಿ ಬೇಯಿಸಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೀವು ಹೇಳ್ಬಿಡಿ. ಸೂಪರ್ ಅಂಕಲ್, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಷ್ಟು ಸ್ಟೂಡೆಂಟ್ಸಿಗೆ ಏನೋ ಟ್ಯೂಷನ್ ತಗೋತಿರೋದು. ಅಂಕಲ್ ಒಂದ್ಸಲಿ ಆದ್ರೂ ನಿಮ್ಮ ಮಕ್ಳು ಆವಾಜ್ ಹಾಕಿ ಅಂಕಲ್, ಹಾಕಿ ಅಂಕಲ್. ಆವಾಜೇ ಹಾಕಲ್ಲ. 3 ವಡಾಪಾವ್ ಹೇಳಿದ್ವಿ, ವಡಾಪಾವ್ ಬಂದಿದ್ದೆ. ಅಂಡ್ 1/4 kg ಜಿಲೇಬಿನೂ ಕೂಡ, ಜಿಲೇಬಿನೂ ಕೂಡ ಪಾರ್ಸಲ್ ಹೇಳಿದ್ದೀವಿ. ನಾನು ಫಸ್ಟ್ ಟೈಮ್ ತಿಂತಿರೋದು. ಬಿಸಿ ಇರ್ತದೆ ಗೈಸ್, ವಡಾಪಾವ್ನ ಅಪ್ಪ ಫಸ್ಟ್ ಟೈಮ್ ತಿಂತಿರೋದಂತೆ. ಬಿಸಿ ಇರ್ತದೆ ಆಲೂಗಡ್ಡೆದು ಒಳಗಡೆ, ಬಿಸಿ ಇರ್ತದೆ ಆಲೂಗಡ್ಡೆದು, ಹುಷಾರು. ನಾನೇ ಗೈಸ್ ಜೊತೆಗೆ ಜಿಲೇಬಿನೂ ತಿನ್ನಿಸ್ಬಿಟ್ರು. ಇವತ್ತು 8 ಥರ ಸ್ವೀಟ್ ತಿಂದಿರೋದು ಇದು. ಇವರಿಬ್ಬರಿಂದ 8 ಥರ ಸ್ವೀಟ್ ತಿಂದಿರೋದು ನಾವು. ಎಂಥ ವೆರೈಟಿ ಸ್ವೀಟ್ಸ್ ಇದೆ ಅಂತ ತಿನ್ನಿಸ್ಬಿಟ್ರಿ ಇವತ್ತು ಕರೆಕ್ಟಾಗಿ. ಅದೇ ಕರೆಕ್ಟಾಗಿ ಹೋಗ್ಬಿಡುವ, ಕರೆಕ್ಟಾಗಿ ಹೋಗ್ಬಿಡೆ. ನೀವು ತಿಂದಿರ ಗೈಸ್. ಇನ್ನೊಂದು ಪಾವ್ ಬಜ್ಜಿ. ಜಾಸ್ತಿ ಹಾಕ್ಬಿಡೋ ಬೆಣ್ಣೆಲೇ. ಬೇಡ ನಂಗೆ ಜಾಸ್ತಿ ಬೆಣ್ಣೆ ಹಾಕ್ಬಿಡ. ಇದಕ್ಕೆ ಪಾವ್ ಬಜ್ಜಿ ತಿಂತಾ ಇದೀವಿ. ನಾಳೆ ಮೀಟಪ್ ಕಾರ್ಯಕ್ರಮ ಇಟ್ಕೊಂಡು ಇಷ್ಟೆಲ್ಲ ತಿಂತಾ ಇದೀವಿ ನಾವು. ನನ್ಗೇನಾದ್ರೂ ಆದೋ ನೀನೇ ಕಾರಣ ಡ್ಯಾಡಿ, ನೀನು ಕಾರಣ. ನಾನೆಲ್ಲ ಹೇಳಿರೋದು ನೀನೇ ಕೊಡ್ತಿದ್ದಾರದು. ಹಿಂಗ್ ಕೊಟ್ರೆ ಯಾರು ತಾನೇ ಬಿಡ್ತಾರೆ. ಪಾವ್ ಬಜ್ಜಿ, ವಡಾಪಾವು ಅದನ್ನೆಲ್ಲ ತಿನ್ಬಿಟ್ಟು ಸ್ವೀಟ್ಸ್ ನೋಡ್ತಿದ್ರೆ ಹೊಟ್ಟೆಲ್ ಒಂಥರ ಗುಡು ಆಗುತ್ತೆ. ತಿನ್ಕೋದು ನೋಡಿಲಿ, ಅಷ್ಟು ಮೇಯ್ದ್ರು ಮತ್ತೆ ಸ್ವೀಟ್ ತಿಂತವಳು. ನಾನು ಅಷ್ಟು ಚೆನ್ನಾಗಿ ತಿಂದಾದ್ಮೇಲೆ ಸ್ವೀಟ್ಸ್ ನೋಡಿದ್ರೆ ಒಂಥರ ಆಗುತ್ತೆ. ಸ್ವೀಟ್ಸ್ ತಗೊಂಡಿದ್ದೀನಿ ಫೈನಲಿ. ಅಯ್ಯೋ ಲೇ ಬೈ, ಎಷ್ಟು ತಿಂದ ಬೈ? 10 ಸ್ವೀಟ್ ತಿಂದ ತಾನೆ, 10+. ಅಯ್ಯೋ ಕರೆಕ್ಟ್. ಸ್ಪೆಷಲ್ ಕಸ್ಟಮರ್ಗೆ 11 ಸ್ವೀಟ್ ತಿಂದಿರೋದು. ಯಪ್ಪ. ಡನ್ ಗೈಸ್, ಎಲ್ಲ ಪ್ಯಾಕಿಂಗ್ ಆಗಿದೆ. ಡಿಸೈನ್ ತಿಂದ್ಬಿಟ್ಟು ಹೊಟ್ಟೆ ಗುಡುಗುಡು ಅಂತ ಐತಂತೆ. ಅಪ್ಪ ನಾಳೆ ನೀನ್ ಬಂದಿಲ್ಲ ಅಂದ್ರೆ ಅಷ್ಟೇ, ನಿನ್ನ ಬಿಟ್ಟೆ ಹೋಗೋದ. ಆಮೇಲೆ ಹೇಳ್ತಾ ಇದೀನಿ. ಅಯ್ಯೋ 11 ಅಪ್ಪ, 10 ಹೆಂಗಾರಾಗ್ಲಿ ಒಂದ್ 2 ಲೂಸ್ ಮೋಷನ್ ಮಾತ್ರ ತಗೊಂಡಿರ್ತೀನಿ. ಕೊಟ್ಬಿಟ್ಲು ಇವಳನ್ನ. ದೇವರೇ. ನನಗೆ ಇನ್ನೊಂದು ತಲೆಯಲ್ಲಿ ಇದ್ದಿದ್ದೇನೆಂದ್ರೆ ಫ್ರೆಂಡ್ಶಿಪ್ ಬ್ಯಾಂಡು. ಸೊ ಯಾರೇ ಬಂದ್ರು ಅವರಿಗೆ ಫ್ರೆಂಡ್ಶಿಪ್ ಬ್ಯಾಂಡ್ ನನ್ನ ಕೈಯಾರೇ ಕಟ್ಟಬೇಕು ಅಂತ ಆಸೆ ಇತ್ತು. ಅದಕ್ಕೆ ಇವಾಗ ಫ್ರೆಂಡ್ಶಿಪ್ ಬ್ಯಾಂಡು ಎಲ್ಲೆಲ್ಲೋ ಹುಡುಕ್ತಿದ್ದೆ. ನಮ್ಮನೆ ಕೆಳಗಡೆ ಐತೆ ಅಂತ ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಸಿಕ್ತು ಗುರು ಫ್ರೆಂಡ್ಶಿಪ್ ಬ್ಯಾಂಡು. ನಿಮ್ಮೆಲ್ರಿಗೂ ಫ್ರೆಂಡ್ಶಿಪ್ ಬ್ಯಾಂಡು ಟೈ ಮಾಡಬೇಕು ಅನ್ನೋ ಆಸೆ ಇತ್ತು. ಅದು ಈಗಲ್ಲ, ನಾನು ಮುಂಚೆಯಿಂದನೂ ಪ್ಲಾನ್ ಹಾಕೊಂಡಿದ್ದೆ ಟೈ ಮಾಡ್ಬೇಕು ಅಂದ್ಬಿಟ್ಟು. ಆಮೇಲೆ ಲವ್ ಫ್ರೆಂಡ್, ಫ್ರೆಂಡ್ಶಿಪ್, ಅದು ಗೊತ್ತಿಲ್ಲ, ಇದೆಲ್ಲ ಗೊತ್ತಿಲ್ಲ. ನಾನು ಅದು ಇದನ್ನೆಲ್ಲ ನೋಡಿಲ್ಲ ನಾನು. ಬೆಸ್ಟ್ ಫ್ರೆಂಡ್ ಅಂದ್ರೆ ಬೆಸ್ಟ್ ಫ್ರೆಂಡು, ಲವ್ ಫ್ರೆಂಡ್ ಅಂದ್ರೆ ಅದನ್ನೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೋಬೋದು. ಯಾರಿಗೆ ಏನು ಸೇರುತ್ತೋ ಗೊತ್ತಿರಲ್ಲ. ನೋಡಿ ಇವಾಗ ಫ್ರೆಂಡ್ಸ್ ಫಾರ್ ಎವರ್ ಯಾರಿಗಾರು ಸೇರ್ಬೋದು. ಮದುವರೇ ಫ್ರೆಂಡ್ಶಿಪ್ ಬ್ಯಾಂಡ್ ನಾಳೆದಕ್ಕೆ ನೀವು ಕಾಯ್ತಾ ಇದ್ದೀರಾ? ಕ್ಯೂರಿಯಾಸಿಟಿ ಇದೆಯಾ ಏನಾದರೂ? ಏನು ಬಂದಿಲ್ಲ ಅಂದ್ರೆ ಏನು ಮಾಡ್ತೀರಕ್ಕ? ಏನೈತೆ? ಓ ಕಟಿಂಗ್. ಅಕ್ಕ ನಾಳೆ ಬಂದಿಲ್ಲ ಅಂದ್ರೆ ಏನು? ಯಾರು ಬಂದಿಲ್ಲ? ಭಯ ಆಯ್ತೈತಕ್ಕ ನನಗೆ. ಯಾರು ಬಂದಿಲ್ಲ? ಅಲ್ಲ, ಯಾರು ಬಂದಿಲ್ಲ ಅಂದ್ರೆ ದೇವಸ್ಥಾನ ಯಾರು ಬಂದಿಲ್ಲ ಅಂದ್ರೆ ಎಲ್ಲರೂ ನಮ್ಮ ಮನಸ್ಸಲ್ಲಿ ಇದ್ದಾರೆ ಅನ್ಕೋಬೇಕು. ಹೌದಕ್ಕ. ನಮಗೆ ನಮ್ಮಮ್ಮ ಮೆಹಂದಿ ಹಾಕಿದ್ದಾರೆ. ಮೆಹಂದಿ. ಆ್ಯಂಡ್ ಇನ್ನೊಂದು ಅಂದ್ಕೊಂಡಿದ್ದೆ, ಈ ಫ್ರೆಂಡ್ಶಿಪ್ ಬ್ಯಾಂಡಿಗೆ ಇದರಲ್ಲಿ ನನ್ನ ಹೆಸರು ಬರೆದ್ಬಿಟ್ಟು ಕೊಡೋಣ ಅಂತ. ಬಟ್ ಅದು ಆಗ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಅನ್ಕೋಬೋದು ಫ್ರೆಂಡ್ಶಿಪ್ ಬ್ಯಾಂಡ್ ಚಿಕ್ಕದು, ಅದು ಇದು ಎಂತ ಚಿಕ್ಕದು. ಬಟ್ ನನಗೆ ಒಂದು ಅಂದಾಜು ಏನು ಎತ್ತ ಅಂತ ಆದರೂ ಗೊತ್ತಾಗಬೇಕಲ್ವಾ? ಎಷ್ಟು ಜನ ಬರ್ತಾರೆ ಅಥವಾ ಏನು ಕೊಡಬೇಕು, ಇದೆಲ್ಲ ನನಗೆ ತಲೆಯಲ್ಲೇ ಆಗ್ತಿಲ್ಲ. ಬಿಕಾಸ್ ಇದು ಫಸ್ಟ್ ಟೈಮ್ ಆಗ್ತಿರೋದು. ಇದನ್ನು ನೋಡಿಬಿಟ್ಟು ನೆಕ್ಸ್ಟು ಖಂಡಿತ ನಾನು ಬೆಂಗಳೂರಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಬೆಂಗಳೂರಲ್ಲಿ ಪ್ಲ್ಯಾನ್ ಮಾಡಬೇಕಂದ್ರೆ ಇನ್ನೂ ತುಂಬ ಹೆಚ್ಚು, ಇನ್ನೂ ಜಾಸ್ತಿ ಮಾಡಬೇಕು. ಸದ್ಯಕ್ಕೆ ಇಷ್ಟಿರಲಿ. ನೆಕ್ಸ್ಟಲ್ಲಿ ಇನ್ನೂ ಚೆನ್ನಾಗಿ ಮಾಡೋಣ. ಅಥವಾ ಫಸ್ಟ್ ಟೈಮೇ ಸಖತ್ತಾಗಿ ಮಾಡ್ತಾಯಿದ್ದೀನಿ ನಾನು. ಬಟ್ ಸೆಕೆಂಡ್ ಟೈಮಲ್ಲಿ ಗೊತ್ತಾಗಿರುತ್ತೆ, ಓಕೆ ಇಷ್ಟು ಜನ ಬರ್ಬೋದು, ಇಷ್ಟು ಜನ ಇರ್ತಾರೆ ಅಂತ ಗೊತ್ತಾಗುತ್ತಲ್ವಾ. ಸೊ ದಟ್ ಇನ್ನೂ ಸಖತ್ತಾಗಿ ಪ್ಲ್ಯಾನ್ ಮಾಡ್ಬೋದು ಅಂತ ಅಷ್ಟೇ. ಅದು ಬಿಟ್ಟು ಎಂತ ಇಲ್ಲ. ಸೂಪರ್ ಎಕ್ಸೈಟೆಡ್ ನಾಳೆಗೆ. ನಮ್ಮಪ್ಪ ನಾಳೆದಕ್ಕೆ ಏನು ರೆಡಿ ಮಾಡ್ಕೋತವ್ರೆ. ಅಮ್ಮ ನೀನು ಇದೆಯಾ ಒಂದು ಸ್ಯಾರಿ ಏನು ರೆಡಿ ಮಾಡ್ಕೊಂಡಲ್ಲ? ಏನಿಲ್ಲ. ಇಲ್ಲಿ ನೋಡಮ್ಮ, ಇಲ್ಲಿ ಸುಂದರಮ್ಮ ನಮ್ಮಪ್ಪ ನೀಟಾಗಿ ಐರನ್ ಮಾಡ್ಕೊಂಡು ಹೆಂಗೆ ರೆಡಿ ಆಗ್ತಾರೆ ಗೊತ್ತಾ? ನಾಳೆ ನನ್ಕಿಂತ ನಮ್ಮ ಅಪ್ಪನೇ ಜಾಸ್ತಿ ನೋಡ್ತಾರೆ. ಬನ್ನಿ, ಪರ್ಫೆಕ್ಟ್ ಜೆಂಟಲ್ ಮ್ಯಾನ್ ಆಗಿ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಬ್ಲಾಗು ಮೀಟಪ್ ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ಐ ಡೋಂಟ್ ನೋ ಏನು ಎತ್ತ ಅಂತ, ಝೀರೋ ಹೋಪ್ಸ್, ಯಾವುದೇ ಏನು ಮೈಂಡಲ್ಲಿ ಇರ್ಕೊಳ್ದಲೇ ಹೋಗ್ತಾ ಇದ್ದೀನಿ. ಆಲ್ ಈಸ್ ವೆಲ್. ಚಾಮುಂಡೇಶ್ವರಿ ಟೆಂಪಲ್ಗೆ ಹೋದ್ಮೇಲೆ ಅಲ್ಲಿರೋ ದೇವರು ನನಗೆ ಆಶೀರ್ವಾದ ನೀಡಿ ನೀಟಾಗಿ ಸ್ವಾಗತಿಸಿ ನೀಟಾಗಿ ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಫಾರ್ ಬೆಸ್ಟ್. ಆ್ಯಂಡ್ ಆ ದೇವ್ರನ್ನ ನಂಬಿದ್ದೀನಿ ಆ್ಯಂಡ್ ನಮ್ಮ ಬಾಸ್ ಗಣೇಶನ್ ನಂಬಿದ್ದೀನಿ. ಥ್ಯಾಂಕ್ ಯು. ನಾಳೆ ಬ್ಲಾಗಲ್ಲಿ ನೋಡಿ, ಸೂಪರ್ ಎಕ್ಸೈಟೆಡ್, ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಮಚ್ ಲವ್. ಬೈ.